ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಪ್ರತಿಭಟನೆ. ಕಲಬುರಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಶೇಕಡಾ 6:5 ಅನುಸಾರವಾಗಿ ಸಂಪೂರ್ಣವಾಗಿ ಜಾರಿಗೊಳಿಸುವಂತೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಕರ್ನಾಟಕ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಪರಮಾಧಿಕಾರವನ್ನು ಚಲಾಯಿಸಿ ಇದುವರೆಗೂ ನೊಂದ ಸಮುದಾಯಗಳು ನಡೆಸಿಕೊಂಡು ಬಂದಿರುವ ಅವಿಶ್ರಾಂತ ಸಂಘರ್ಷಕ್ಕೆ ಇತಿ ಹಾಡಬೇಕೆಂಬ ನಿರೀಕ್ಷೆ ಹುಸಿಯಾಗಿದೆ. ಅದರಲ್ಲೂ ಸಂವಿಧಾನಪರ, ಸಾಮಾಜಿಕ ನ್ಯಾಯಪರ, ಸಮಾಜವಾದ ಸಿದ್ಧಾಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ಒಳ ಮೀಸಲಾತಿ ವಿಚಾರದಲ್ಲಿ ಅಸ್ಪಷ್ಟ ತೀರ್ಮಾನ ಕೈಗೊಳ್ಳಬಹುದೆಂಬ ಯಾರೂ ಭಾವಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ದಲಿತರೇ ಅವಕಾಶ ವಂಚಿತ ಸಮುದಾಯಗಳು ಮತ್ತೊಂದು ಸುತ್ತಿನ ಸಂಘರ್ಷ ಮುಂದಾಗಲು ಆಡಳಿತಾರೂಢ ಸರ್ಕಾರವೇ ಅವಕಾಶ ಕಲ್ಪಿಸಿದಂತಾಗಿದೆ. ಒಳ ಮೀಸಲಾತಿ ಕಲ್ಪಿಸುವುದಕ್ಕೆ ಕೇವಲ ಜನಸಂಖ್ಯೆ ಮಾನದಂಡವಾಗಿರದೆ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಹಾಗೂ ರಾಜಕೀಯ ಹಿಂದುಳಿದಿರುವಿಕೆ ಮತ್ತು ಅಸಮರ್ಪಕ ಪ್ರಾತಿನಿಧ್ಯ ಮಾನದಂಡವಾಗಿರಬೇಕೆಂಬುದು ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಆಶಯವಾಗಿರುತ್ತದೆ. ಸರ್ಕಾರದ ಸುತ್ತೋಲೆ ಎಲ್ಲಿದೆ? ಅದು ಯಾವುದೂ ಇಲ್ಲ. ಯಾವರಿಗೂ ಈ ರಾಜ್ಯದ ರಾಜ್ಯಪಾಲರ ಅಂಕಿತ ಹಾಕಲ್ಲ, ಅಲ್ಲಿವರೆಗೆ ನಮ್ಗೆ ಮೀಸಲಾತಿ ಸಿಗಲ್ಲ. ಆ ಮೀಸಲಾತಿ ಸಿಗದೇ ಇದ್ದ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ಕೂಡ ನಿಮ್ಮನ್ನ ಸುಖವಾಗಿ ನಿದ್ರೆ ಮಾಡ್ಲಿಕ್ಕೆ ಕೊಡಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇವತ್ತು ನಾವೆಲ್ಲ ಕೇವಲ ಸಾಂಕೇತಿಕವಾಗಿದೆ ಇರ್ತಕ್ಕಂಥ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೀವಿ. ಬಂಧುಗಳೇ, ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಗುಲ್ಬರ್ಗಾದಲ್ಲಿ ಬೆಂಕಿ ಹತ್ತಕ್ಕಂಥ ಕಾರ್ಯಕ್ರಮ ಕೂಡ ಇಡಬೇಕಾಗ್ತದೆ. ಇಂದಕ್ಕ ಹುಬ್ಬಳ್ಳಿಯಲ್ಲಿ ಏನಪ್ಪಾ ಅಂದ್ರೆ 8 ಜನ ಸತ್ತರು, ನಾವು ಒಂದಿಲ್ಲ, ಕಲಬುರಗಿದಾಗ 100 ಜನ ಸಾಯ್ಲಕ್ ನಾವು ತಯಾರಾಗ್ತೀವಿ. ಸಂಪೂರ್ಣವಾದಂತ ಒಳ ಮೀಸಲಾತಿ ನೀವು ಜಾರಿ ಮಾಡದೇ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ನೀವು ರಾಜ್ಯ ಸರ್ಕಾರಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಸಚಿವರುಗಳಾಗಿ ಏನಪ್ಪಾ ಅಂತಂದ್ರ ಲಾಯಕ್ಕಿಲ್ದಂತ ಸರ್ಕಾರದಾಗ ಯಾರಾದ್ರೂ ಈ ತರ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಹೀಗಾಗಿ ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಧರಣಿ ಇದ್ದನ್ನು ಕೂಡ ಬಹಳ ಶಕ್ತಿ ಮೀರಿ ನಾವೇನಪ್ಪಾ ಅಂದ್ರೆ ಇವತ್ತು ಇದು ಮಾಡ್ತಾ ಇದ್ದೀವಿ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾದಂತಹ ಒಳ ಮೀಸಲಾತಿ ಜಾರಿ ಮಾಡದೇ ಇತರ ಬಹುಶಃ ಇವತ್ತು ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ನಿಮ್ ಗಾಡಿ ಕಂಡ್ರು ಮುತ್ತಿಗೆ ಹಾಕ್ತಿದೆ ಸಚಿವರ ಗಾಡಿಗಳು, ಮತ್ತೆ ನಿಮ್ ಮನೆಗಿನ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಸಂದೇಶವನ್ನು ಹರಿಸ್ಬೇಕು. ಇವತ್ತು ಈಗಾಗಲೇ ಜಾರಿ ಮಾಡಿದ್ರಿ, ಪಾಪ ಏನ್ ಜಾರಿ ಮಾಡಿದ್ರಿ? ಸರ್ಕಾರದ ಏನಾದರೂ ಗೆಜೆಟ್ ನೋಟಿಫಿಕೇಶನ್ ಇದೆನಾ? ಇಲ್ಲ. ರಾಜ್ಯಪಾಲರ ಅಂಗಳದಲ್ಲಿ ಈಗಾಗಲೇ ಕುಲ ಬಿದ್ದಿದೆ. ಅದಕ್ಕೆ ರಾಜ್ಯಪಾಲರು ತಿರಸ್ಕಾರ ಮಾಡ್ಯಾರ, ನೀವು ಕೊಟ್ಟಿರ್ತಕ್ಕಂಥ ವರದಿ ಸರಿ ಇಲ್ಲ, ಅದಕ್ಕೆ ನಾ ಅನುಮೋದನೆ ಕೊಡಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಿವರೆಗೆ ಚುನಾವಣೆ ಬರಲ್ಲ ಅಲ್ಲಿವರೆಗೆ ನಾವು ಪ್ರಯತ್ನ ಮಾಡ್ತಾ ಇರ್ತಾರ. ಒಳ ಮೀಸಲಾತಿ ಅಂತಕ್ಕಂಥ ಎಲ್ಲ ತಾಯಂದ್ರ ವಿಚಾರ ಮಾಡ್ಬೇಕು. ಇವತ್ತು ನೀವೆಲ್ಲ ಯಾವ್ದೋ ಒಂದು ಪುಟ್ಕಾಸಿಗೆ ಏನಪ್ಪಾ ಅಂದ್ರೆ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿರಿ. ಆದ್ರೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳ ವಿದ್ಯಾವಂತರು ವಿದ್ಯಾರ್ಥಿನಿಯರಿಗೆ ಆಗ್ತಕ್ಕಂಥ ತೊಂದರೆ ಕೊಟ್ಟಾರ. ಸದಾಶಿವ ವರದಿಯಾದ, ಮಾಧುಸ್ವಾಮಿ ಕಮಿಟಿಯಾದ, ಈಗೇನಪ್ಪಾ ಅಂದ್ರೆ ನಾಗಮೋಹನ್ ದಾಸ್ ವರದಿಯಾದ, ಅವೆಲ್ಲವೂ ಏನಪ್ಪಾ ಅಂದ್ರೆ ಮಾದಿಗರ ಬಲಗೈ ಹೆಚ್ಚಿಗಾರ ಅಂತಕ್ಕಂಥ ಆದೇಶ ಕೊಟ್ಟರು ಕೂಡ ಇವತ್ತು ಅವ್ರು ಪಡೆಯಿಲ್ಲ. ಹೀಗಾಗಿ ಒಟ್ಟಾರೆ ಅಭಿಪ್ರಾಯ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಮಾದಿಗ ಬಂಧುಗಳೇ, ಸುಮಾರು 3 ದಶಕಗಳ ಪರ್ಯಂತರವಾಗಿ ನಾವು ಹೋರಾಟ ಮಾಡಿದೆ ಒಳ ಮೀಸಲಾತಿಗಾಗಿ. ಅದಾಗಿಯೂ ಕೂಡ ಅನೇಕ ಬಾರಿ ಸಮಾಜದ ಮೇಲೆ ಶಪಥ ಮಾಡಿ ಆಣಿ ಮಾಡಿ ಇದೇ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಹೋದ ಚುನಾವಣೆಯಲ್ಲಿ ಮಾದಿಗರು ಓಟ್ ಹಾಕಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯ ಪುನಃ ಮತ್ತೆ ಅದನ್ನೇ ಉಚ್ಚರಿಸಿ ನನ್ನ ಕಡೆ ತಪ್ಪಾಗ್ಯದ, ಬರ್ತಕ್ಕಂಥ ದಿನಗಳಲ್ಲಿ ನಾನು ಒಳ ಮೀಸಲಾತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮಾದರ್ಚೋದ್ ಗುಣ ಮಾಡಿರ್ತಕ್ಕಂಥ ಯಾವ್ದಾದ್ರೂ ಮುಖ್ಯಮಂತ್ರಿ ಇದ್ರ ಅದು ಸಿದ್ದರಾಮಯ್ಯ ಅಂತಕ್ಕಂಥ ತಾವು ಯಾರು ಹೇಳಿಬಾರ್ದು. ಬಂಧುಗಳು, ಅನೇಕ ಬಾರಿ ಅಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದ ಹೊರಗಡೆ ಅನೇಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ಕೂಡ ಪ್ರತಿಭಟನೆ ಮಾಡಿದ್ರು ಕ್ಯಾರೆ ಅಂತಕ್ಕಂಥ ಯೋಜನೆ ಕೂಡ ಹೋಗ್ಲಾರ್ದಂತ ಸರ್ಕಾರದ ಯಾರಾದ್ರೂ ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾಡುವಂತ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಚಿವರು ನಮ್ಮನ್ನ ವಿರೋಧ ಮಾಡ್ತಕ್ಕಂಥ ರೀತಿಯಲ್ಲಿ ಬರ್ತರು. ಆದ್ರೆ ಈ ದೇಶದ ಸಂವಿಧಾನವನ್ನ ಎತ್ತಿರ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಮಾಡ್ತದ. ಹಾಗಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತು, ಆಯಾ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಏನಪ್ಪಾ ಅಂತಂದ್ರ ಮೀಸಲಾತಿ ಕೊಡ್ತಕ್ಕಂಥ ಕಡ್ಡಾಯ ಅಂತಕ್ಕಂಥ ಆದೇಶ ಹೊರಡಿಸ್ತು.
ಆಗ ಅನಿವಾರ್ಯ ಆಯ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಿಗೆ. ಯಾಕಂದ್ರೆ ಅವ್ರಿಗೆ ಮಾಡ್ಬೇಕಾಗಿರ್ತಕ್ಕಂಥ ಇಚ್ಛಾಶಕ್ತಿನೇ ಇಲ್ಲ. ಕೇವಲ ಮಾದಿಗರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಹುನಾರದಲ್ಲಿ ಕಾಂಗ್ರೆಸ್ ಇರತಕ್ಕಂಥ ನಿಸ್ಸೀಮ ನಾಯಕರು ಯಾರಾದರಿದ್ರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರು ಅಂತಕ್ಕಂಥ ತಾವು ಯಾರು ಮಾಡಿದ್ದಾರೆ. ನಾವು ಪದೇ ಪದೇ ಮೋಸ ಹೋಗ್ತಾ ಇದ್ದೀವಿ. ಚುನಾವಣೆ ಬಂದಾಗ ಗ್ಯಾರಂಟಿಗಳ ಮುಖಾಂತರ ಯಾರನ್ನೇ ಗ್ಯಾರಂಟಿ ಕೊಡ್ತಾರಪ್ಪ ಈ ರಾಜ್ಯದ ಮುಖ್ಯಮಂತ್ರಿಗಳು? ಏನಂತ ಕೊಡ್ತಾರ? 5 ಗ್ಯಾರಂಟಿ ಆದ್ಮೇಲೆ 6ನೇ ಗ್ಯಾರಂಟಿ ಒಳ ಮೀಸಲಾತಿ ಜಾರಿ ಮಾಡೋದು ಅಂತಕ್ಕಂಥದ್ದು. ಆ ಒಳ ಮೀಸಲಾತಿ ಜಾರಿ ಮಾಡ್ಲಕ್ ಸುಪ್ರೀಂ ಕೋರ್ಟ್ ಕೊಟ್ಟು 1 ವರ್ಷದ ನಂತರನು ಕೂಡ ಇವ್ರು ಯಾರು ಮಾಡ್ತಕ್ಕಂಥ ಗೋಜಿಗೆ ಹೋಗ್ಲಿಲ್ಲ ಪಾಪ. ಹಿಂದೆ ಸದಾಶಿವ ಆಯೋಗದ ವರದಿಗೆ ಒಂದು ವರದಿ ಕೊಟ್ಟು ಯಡಿಯೂರಪ್ಪನ ಸರ್ಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸದಾನಂದ ಗೌಡ ಅವರಿಗೆ ಕೊಟ್ಟು, ಅದಾದ ನಂತರ ಮತ್ತೆ ಬಿಜೆಪಿಯಲ್ಲಿ ಇರ್ತಕ್ಕಂಥ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.